ಲೋಕಾಯುಕ್ತ SIT ಅವರು ಕೇಳಿರೋದು, ನವಂಬರಲ್ಲೇ ಕೇಳಿರೋದು. ಈಗೇನು ಕೇಳಿಲ್ಲ. ನಾನು ನೋಡಿದೆ, ನಾನು ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿಕೆ ನಾನು ನೋಡಿದೆ. ನಾನು ಯಾರು ಏನು ಮಾಡೋಕ್ಕಾಗಲ್ಲ, 10 ಜನ ಸಿದ್ದರಾಮಯ್ಯ ಬಂದರೂ ಏನು ಮಾಡೋಕ್ಕಾಗಲ್ಲ ಅಂತ. ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ಬರ್ತಾರೆ? ಇದು ಸಿದ್ದರಾಮಯ್ಯ ಮಧ್ಯಕ್ಕೆ ಏನಕ್ಕೆ ತೊಗೊಳ್ತಾರಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇದು SIT ಅವರು ನವಂಬರಲ್ಲೇ ಪ್ರಾಸಿಕ್ಯೂಷನ್ ಕೊಡಿ ಅಂತ ಕುಮಾರಸ್ವಾಮಿ ಮೇಲೆ SIT ಪರ್ಮಿಷನ್ ಕೊಡಿ ಅಂತ ನವಂಬರಲ್ಲೇ ಕೇಳಿರೋದು. ಇದು ಸಿದ್ದರಾಮಯ್ಯ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಮಾನ್ಯ ರಾಜ್ಪಾಲರು. ನಾವು ಇದೇ ಕೇಳಿ ರಾಜ್ಪಾಲರಿಗೆ ಏನು ಪ್ರಶ್ನೆ ನಮ್ಮದಂದರೆ, ಇದು ಪ್ರೈವೇಟ್ ಕಂಪ್ಲೇಂಟೆಂಟ್ ಕೊಟ್ಟಿದ್ದಕ್ಕೆ ನೀವು ಪ್ರಾಸಿಕ್ಯೂಷನ್ನ ಅನುಮತಿ ನೀವು ಕೊಟ್ಟಿದ್ದೀರಾ ಯಾರೋ ಸಿದ್ದರಾಮಯ್ಯ ಮೇಲೆ. ಇದು ನವಂಬರಲ್ಲೇ ಕೊಟ್ಟಿರೋದು, ಕುಮಾರಸ್ವಾಮಿ ಮೇಲೆ ಏನಕ್ಕೆ ಕೊಟ್ಟಿಲ್ಲ ಅಂತ ಮಾನ್ಯ ರಾಜ್ಪಾಲರಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಭಾಳ ನಿನ್ನೆ ನೋಡಿದೆ ಮಾಧ್ಯಮದಲ್ಲಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಸ್ವಾಮಿ, ನಿಮಗೆ ನೈತಿಕ ಸಿದ್ದರಾಮಯ್ಯ ಬಗ್ಗೆ ಯಾವ ನೈತಿಕ ಹಕ್ಕಿದೆ ತಮ್ಮ ಮಾತಾಡೋಕ್ಕಂತ ತಮ್ಮ ಕೇಳಕ್ಕೆ ಬಯಸ್ತದೆ. ಯಾವ ನೈತಿಕ ಹಕ್ಕಿದೆ ತಮಗೆ ಸಿದ್ದರಾಮಯ್ಯ ಬಗ್ಗೆ ತಮ್ಮ ಮಾತಾಡೋಕ್ಕೆ? ಏನಿದೆ ಸಿದ್ದರಾಮಯ್ಯ ಇದ್ದಿದ್ದಲ್ಲಿ? ಮೂಡಾದಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಏನಿದೆ? ಏನು ಪಾತ್ರ ಇದೆ ಸಿದ್ದರಾಮಯ್ಯ ಅವ್ರದ್ದು? ಸಿದ್ದರಾಮಯ್ಯ ಹೆಸರಲ್ಲಿದೆ. ಅವ್ರು ಯಾರೋ ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಅವ್ರು ಬಂದು ದೇವರಾಜ್ ಅವ್ರು ಬಂದು 2004 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಬಾಮೈದನ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರು 2010 ಡಿನೋಟಿಫಿಕೇಷನ್ ಮಾಡಿಬಿಟ್ಟು ಅವ್ರು 2010 ಅವ್ರ ಅಕ್ಕನಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ತಪ್ಪೇನಿದೆ ಅದಲ್ಲಿ?